ಇದು ವಾಲ್ಗೆ ಯಾವ ಥೀಮಲ್ಲಿ ಮಾಡಿದ್ದೀರಾ? ಹಾಂ ಮ್ಯಾಮ್. ಸೊ ಸೋಫಾ ಅಂತ ಬಂದಾಗ ಅದು ಬ್ಯಾಕ್ ವಾಲ್ ಏನೋ ಒಂದು ಹೈಲೈಟ್ ಇರಬೇಕು. ಸೊ ಇಲ್ಲಿ ನಾವೇನು ಮಾಡಿದ್ವಿ, ಫ್ರೆಂಚ್ ಮೋಲ್ಡಿಂಗ್ಸ್ ಅಂತೀವಿ ಮ್ಯಾಮ್. ಇದನ್ನ ಫ್ರೆಂಚ್ ಮೋಲ್ಡಿಂಗ್ಸ್ ಅಂತೀವಿ. ಸೊ ಆ ಥೀಮಲ್ಲಿ ಹೋಗಿದ್ದೀವಿ. ಸೊ ಮೇಜರಾಗಿ ಏನು ಬರಲ್ಲ, ಇಲ್ಲಿ ಜಸ್ಟ್ ವುಡನ್ ಮೋಲ್ಡಿಂಗ್ ಹಾಕಿರ್ತೀವಿ ಆ್ಯಂಡ್ ಹಿಂಗೆ ಪೇಂಟ್ ಹೋಗ್ತೀವಿ. ಕೆಲವೊಂದು ಸೈಡ್ಸಲ್ಲಿ ಏನು ಮಾಡಿರ್ತೀವಿ, ಮೋಲ್ಡಿಂಗೇ ಒಂದು ಲೈಟರ್ ವರ್ಷನ್ ಇರುತ್ತೆ, ಹಿಂಭಾಗ ವಾಲ್ ಮೇಲೆ ಡಾರ್ಕ್ ವರ್ಷನ್ ಹೋಗ್ತೀವಿ. ಸೊ ಆ ಥರ ಮಾಡ್ಬೋದು. ಇಲ್ಲಿ ನಾವು ಒಂದೇ ಥೀಮ್ ತೊಗೊಂಡೋಗಿದ್ದೀವಿ, ಬಟ್ ಎನಿ ಥೀಮ್ ಕೆಮ್ಮಿ ಅಚೀವಬಲ್. ಓಕೆ, ಇಲ್ಲಿ ಏನಾದರೂ ಪೇಂಟಿಂಗ್ ಔಟ್ ಚಾಯ್ಸ್? ಹಾಂ, ಪೇಂಟಿಂಗ್ ಹೋಗ್ಬೋದು, ವಾಲ್ ಪೇಪರು ಅಥವಾ ಈ ಥರ ಒಂದು ಆರ್ಟಿಫ್ಯಾಕ್ಟು, ಎರಡು ಪಕ್ಕ ಡಿಸೈನರ್ ಲೈಟ್ಸು. ಸೊ ಕಾಂಬಿನೇಷನ್ಸ್ ಹಲವಾರು ಇದೆ ಮ್ಯಾಮ್. ನಾವು ನಿಮ್ಮನೆಗೆ ಯಾವ ಥರ ಚೆನ್ನಾಗಿ ಬರುತ್ತೆ ನೋಡ್ಕೊಡ್ತೀವಿ. ದಟ್ ಇಸ್ ವಾಟ್ ನಮ್ದು ಕಸ್ಟಮೈಸ್ ಇಂಟೀರಿಯರ್ಸ್ ಅಂತ ಹೇಳ್ತೀವಿ. ಟೋಟಲಿ ಕಸ್ಟಮೈಸಬಲ್ ಇಂಟೀರಿಯರ್ಸ್ ನಾವು ಕೊಡ್ತೀವಿ ಮ್ಯಾಮ್. ಇವಾಗ ಕಸ್ಟಮೈಸ್ಡ್ ಏನಾದರೂ ಪೇಂಟಿಂಗ್ ಆ ಥರ ಏನಾದರೂ ಡೆಕೋರೇಟಿವ್ ಪರ್ಪಸ್ಗೆ ನೀವು ಚೂಸ್ ಮಾಡಿ? ಹಾಂ, ಅದನ್ನು ಮಾಡ್ಕೊಡ್ತೀವಿ ಮ್ಯಾಮ್. ನಮ್ಮದಾಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೇಂಟಿಂಗ್ಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಇದು ನೀವು ನೋಡಿದಾಗ ಹೇಗಿರುತ್ತೆ ಅಂದರೆ ಒಂದು ಪ್ಲಾಸ್ಟರ್ಡ್ ವಾಲ್ ಥರ ಇರುತ್ತೆ. ಅಂದರೆ ನಾವು ಪ್ಲಾಸ್ಟಿಂಗ್ ಮಾಡಿ ವಾಲ್ ಹೇಗಿರುತ್ತೆ, ಬಟ್ ಇದು ಪೇಂಟ್ ಆ್ಯಕ್ಚುಲಿ. ಇದು ಇದು ಬಂದು ಆರ್ಕಿ ಕಾಂಕ್ರೀಟ್ ಅಂತೀವಿ. ನೀವು ಟಚ್ ಅಂಡ್ ಫೀಲ್ ಮಾಡಿದ್ರು ಒಂದು ಪ್ಲಾಸ್ಟಿಂಗ್ ಮಾಡಿರೋ ಸರ್ಫೇಸ್ ಥರ ಇರುತ್ತೆ. ಬಟ್ ಇದು ಹೆಂಗೆ ಅಂದರೆ ಸ್ವಲ್ಪ ಯಾರು ಕಸ್ಟಮರ್ಸ್ ರಸ್ಟಿಕ್ ಫೀಲ್ ಕೇಳ್ತಾರೆ, ಬೋಲ್ಡ್ ಫೀಲ್ ಕೇಳ್ತಾರೆ. ಸೊ ಅವ್ರಿಗೆಲ್ಲ ಈ ಥರ ನಾವು ಸಜೆಸ್ಟ್ ಮಾಡ್ತೀವಿ. ಅಂದರೆ ಇವಾಗ ಟ್ರೆಂಡಿಂಗಲ್ಲಿದೆ ಮ್ಯಾಮ್. ಕೆಲವೊಂದು ಏನು ಮಾಡ್ತೀವಿ ಅಂದರೆ ಅವರು ಬಾರ್ ಕೌಂಟರ್ಸ್ ಅಂತ ಕ್ರಾಕರಿ ಅಂತ ಬರುತ್ತೆ ನೋಡಿ, ಅಲ್ಲಿ ತಗೊಂಡಿರ್ತಾರೆ. ಅವಾಗ ಅದೊಂದು ರಸ್ಟಿಕ್ ಬೋಲ್ಡ್ ಫೀಲ್ ಕೊಡುತ್ತೆ. ಅವಾಗ ಈ ಥರ ಹೋಗೋದು ಚೆನ್ನಾಗಿ ಬರುತ್ತೆ. ಓಕೆ, ಇಲ್ಲಿ ನೀವು ಮಾಡಿರೋದು ವರ್ಕ್ ಎಲ್ಲ ಇರುತ್ತೆ, ನಿಮ್ಮಲ್ಲಿ ಯಾವ ರೀತಿ ಡಿಸೈನಿಂಗ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು? ಸೊ ಕೆಲವೊಂದು ಇದು ನಾವು ಥೀಮ್ಸ್ ಹಾಕಿದ್ವಿ. ಅಂದರೆ ಟ್ರೆಡಿಷನಲ್ ಥೀಮ್ ಅಂತ ಮಾಡ್ತೀವಿ. ಇದು ಸ್ವಲ್ಪ ಬ್ರಾಸ್ ಐಟಮ್ಸ್ ಬರುತ್ತೆ, ಆಮೇಲೆ ಸ್ವಲ್ಪ ವುಡನ್ ಶೇಡ್ಸು. ಸೊ ಅದನ್ನು ಟ್ರೆಡಿಷನಲ್ ಅಂತೀವಿ. ನೆಕ್ಸ್ಟ್ ಬೊಹೇಮಿಯನ್ ಅಂತ ಬರುತ್ತೆ. ಇಲ್ಲಿ ಸ್ವಲ್ಪ ಸಟಲ್ ಕಲರ್ಸ್ ಯೂಸ್ ಮಾಡ್ತೀವಿ. ಫ್ಲೋರಿಂಗು ಸಟಲ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ನ್ಯಾಚುರಲ್ ಐಟಮ್ಸ್ ಕೇನು ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಅದ್ರ ಬೊಹೇಮಿಯನ್ ಅಂತ. ಕಂಟೆಂಪ್ರರಿ ಅಂತ ಮಾಡ್ತೀವಿ. ಇದು ಮಿಕ್ಸ್ ಮ್ಯಾಚ್ ಮ್ಯಾಮ್. ಮಾಡರ್ನು ಪ್ಲಸ್ ಎರಡು ಮಿಕ್ಸ್ ಮ್ಯಾಚ್ ಮಾಡುವಂಥ ಕಂಟೆಂಪ್ರರಿ ಥೀಮ್ ಈ ಥರ ಬರುತ್ತೆ ಅಂತ. ಇದು ಮಾಡರ್ನ್ ಮಿನಿಮಲಿಸ್ಟಿಕ್. ಅಂದರೆ ಮಾಡರ್ನ್ ಆಗಿ ಹೋದ್ರೂ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಂತೀವಿ. ಆ ಥರ ಒಂದು ಮಿನಿಮಲಿಸ್ಟಿಕ್ ಥೀಮ್ ಹೋಗ್ತೀವಿ. ಅಂದರೆ ಇದು ಜಸ್ಟ್ ನಿಮಗೆ ಬ್ಲಂಟ್ ಕಲರ್ಸ್ ಇರುತ್ತೆ, ಅದು ಚೆನ್ನಾಗಿ ಬರುತ್ತೆ ನಿಮಗೆ. ಆ್ಯಂಡ್ ಅರೇಬಿಯನ್ ಅಂತ ಬರುತ್ತೆ. ಇದರಲ್ಲಿ ಸ್ವಲ್ಪ ನಮಗೆ ಈ ಕ್ಲೇ ಅಂತ ಪದಾರ್ಥ ಅಂತ ಯೂಸ್ ಮಾಡುವಂಥ ಐಟಮ್ಸು ಅದನ್ನೆಲ್ಲ ಯೂಸ್ ಮಾಡಿ ಮಾಡೋದು. ಇದು ಎಲೆಕ್ಟ್ರಿಕ್ ಅಂತ. ಇವಾಗ ಒಂದೊಂದು ಸ್ವಲ್ಪ ಜನ ಇಂಡೋರ್ ಪ್ಲಾಂಟ್ಸ್ನ ಜಾಸ್ತಿ ಇಷ್ಟಪಡ್ತಾರೆ, ಸ್ವಲ್ಪ ವೈಬ್ರೆಂಟ್ ಕಲರ್ಸ್ ಹೋಗ್ತಾರೆ. ಅದಕ್ಕೆಲ್ಲ ನಾವು ಈ ಥರ ಹೋಗ್ಬೋದು. ಸೊ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಥೀಮ್ ನಾವು ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಈ ರೀತಿಯಾಗಿ ಥೀಮ್ ಅವ್ರು ಯಾವ ಕಾನ್ಸೆಪ್ಟ್ ಚೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಇದು ಮಾಡ್ತಾರೆ. ಎಕ್ಸಾಕ್ಟ್ಲಿ.